ಲಿಂಗಾಯತ ಸಮಾಜವು ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಅರಳಿಕಟ್ಟಿಯ ತೋಂಟದಾರ್ಯ ವಿರಕ್ತ ಮಠದ ಶ್ರೀ ಶಿವಮೂರ್ತಿ ಮಹಾಸ್ವಾಮೀಜಿಗಳು ಹೇಳಿದರು. ಬೆಳಗಾವಿಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಯ ಸಂಯುಕ್ತಾಶ್ರಯದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ಆಯೋಜಿಸಲಾಗಿತ್ತು. ಈ ನಿಮಿತ್ತ ನಗರದಲ್ಲಿ ಭವ್ಯ ಮೆರವಣಿಗೆ ನಡೆಯಿತು. ರಾಣಿ ಚೆನ್ನಮ್ಮ ವೃತ್ತದಿಂದ ಆರಂಭವಾದ ಮೆರವಣಿಗೆಯು ನಗರದ ವಿವಿಧ ಮಾರ್ಗಗಳ ಮೂಲಕ ನಗರದ ಕುಮಾರ ಗಂಧರ್ವ ಕಲಾ ಮಂದಿರಕ್ಕೆ ತಲುಪಿ ಮೆರವಣಿಗೆಯು ಮುಖ್ಯ ವೇದಿಕೆ ಕಾರ್ಯಕ್ರಮವನ್ನು ಕುರಿತು ಇದೇ ವೇಳೆ ಮಾತನಾಡಿದ ಅರಳಿಕಟ್ಟಿಯ ತೋಂಟದಾರ್ಯ ವಿರಕ್ತ ಮಠದ ಶ್ರೀ ಶಿವಮೂರ್ತಿ ಮಹಾಸ್ವಾಮೀಜಿಗಳು ಎಲ್ಲಾ ಸಮುದಾಯಗಳು ಒಂದೇ ಎಂಬ ಮನೋಭಾವನೆ ಬೆಳೆಸಿಕೊಳ್ಳಬೇಕು. ರೇಣುಕರಾಗಲಿ ಬಸವಣ್ಣನವರಾಗಲಿ ಸಮಾಜದ ಏಳಿಗೆಯನ್ನ ಬಯಸಿದ್ದಾರೆ. ಎಲ್ಲರೂ ಸೌಹಾರ್ದಯುತವಾಗಿ ಬದುಕಬೇಕು. ಉತ್ತರ ಕರ್ನಾಟಕದಲ್ಲಿ ಮಠಗಳ ಕೊಡುಗೆ ಅತಿಯಾಗಿದೆ. ವೀರಶೈವಲಿಂಗಾಯತ ಸಮಾಜವು ಸರ್ವ ಜನಾಂಗದ ಶಾಂತಿಯ ತೋಟ ಎಂದರು. ಬೇರೆ ಬೇರೆ ಎಲ್ಲಾ ಸಮಾಜದ ಎಲ್ಲಾ ಮುಖಂಡರು ಕೂಡ ಇವತ್ತು ನಮ್ಮ ವೀರಶೈವಲಿಂಗಾಯತರು ನಾವು ನಿನ್ನವರು ಅನ್ನುವಂತ ಭಾವನೆಯಿಂದ ಇವತ್ತು ನಮ್ಗೆಲ್ಲರೂ ಕೂಡ ಸಹಕಾರವನ್ನ ಮಾಡಿದ್ದೇವೆ. ಆದ್ರೆ ನಾವು ನಾಡಗೀತೆ ಒಳಗೆ ಒಂದು ಸಾಲನ್ನು ಹೇಳ್ತೇವೆ, ಆದ್ರೆ ನಾವೆಲ್ಲರೂ ಕೂಡ ಹಾಡಿದೀವಿ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ ಅನ್ನುವಂಥದ್ದು ವೀರಶೈವ ಲಿಂಗಾಯತ ಅನ್ನುವಂಥದ್ದು ಬರೀ ಒಂದು ಧರ್ಮ, ಒಂದು ಜಾತಿ, ಒಂದು ಮತ, ಒಂದು ಪಂಗಡ, ಒಂದು ಪಂಥ ಅನ್ನಂಗಿಲ್ಲ. ವಿಜಯಪುರದ ಡಾಕ್ಟರ್ ಎಸ್.ವಿ. ಗಂಗಾಧರಯ್ಯನವರು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಕುರಿತು ಉಪನ್ಯಾಸವನ್ನ ನೀಡಿದ್ರು. ಏನಂದ್ರೆ ಲಿಂಗೋದ್ಭವ ಮತ್ತು ಲಿಂಗೈಕ್ಯ ಅಂತ ಹುಟ್ಟಿನ ಅಂದ್ರೆ ಮಹಾತ್ಮರ ಜನನವನ್ನ ನಾವು ಯಾವುದೇ ಮಹಾತ್ಮರಾಗಿರ್ಲಿ ಅವರು ಅಯೋನಿಜರು ಅಂತ ಹೇಳ್ತೀವಿ. ಏನಿಜನ್ಯರಲ್ಲ ಅವರು, ಹಾಗೆ ಹೇಳ್ಬೇಕಾಗುತ್ತೆ. ಯಾಕೆ ಇವತ್ತು ಒಂದು ವೇಳೆ ರೇಣುಕಾಚಾರ್ಯರ ಹುಟ್ಟಿನ ಬಗೆಗೆ ಇರ್ತಕ್ಕಂಥ ಕೆಲವು ಅಂದ್ರೆ ಕಲ್ಲು ಮುಂದೆ ಹೇಗೆ ಇಟ್ಬಿಟ್ರು ಅದು ವಾಚ್ಯಾರ್ಥದಲ್ಲಿ ಕರಿತೀವಿ. ವಾಚ್ಯ ಧ್ವನಿ ಅಂತ ಎರಡು ಇರುತ್ತೆ, ನಮ್ಮ ಕಾವ್ಯ ಮೀಮಾಂಸೆಯಲ್ಲಿ ಬರುತ್ತೆ. ಎಲ್ಲ ಕಾವ್ಯಗಳಲ್ಲಿ ಹಾಗೆ ಕರೆಯುವಂತ ಸಂದರ್ಭದಲ್ಲಿ ಕಲ್ಲು ಮುಂದೆ ಯಾರು ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ರೇಣುಕಾಚಾರ್ಯರು ಆದಿ ಪಂಚಾಚಾರ್ಯರು ಕೂಡ ಈ ಒಂದು ಲಿಂಗೋದ್ಭವರಾದ್ರು ಎನ್ನುವಂಥದ್ದು ಪ್ರಶ್ನೆಯನ್ನ ಮಾಡ್ತಾರಲ್ಲ. ಆದ್ರೆ ಲಿಂಗೈಕ್ಯರಾದ್ರು ಅಂತಂದ್ರೆ ನಮ್ಮ ಮನೆಯಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ ಪೂರ್ವಜರು ಲಿಂಗೈಕ್ಯರಾದ್ರು ಅಂತಂದ್ರೆ ಅದ್ರೊಳಗೆ ಹೋಗಿ ಪ್ರಚಿಟ್ಕೊಂಡ್ರ. ಇನ್ನು ಗಣ್ಯರ ಹಸ್ತದಿಂದ ಸಾಧಕರಾದ ಪ್ರಿಯಾ ಸೌದಿ, ಮಲ್ಯ ಬಾಗಲಕೋಟ್, ಶ್ರೀದೇವಿ ಹಿರೇಮಠ್ ಮತ್ತು ಚೆನ್ನಯ್ಯ ಚರ್ಲಿಂಗಮಠ್ ಅವರನ್ನ ಸತ್ಕರಿಸಲಾಯಿತು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.